ಫ್ರೆಂಡ್ಸ್, ಇಲ್ಲಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ನನ್ನ ಮಗಳಿಗೆ ಸ್ಕೂಲ್ ಕಳಿಸ್ಬೇಕಿತ್ತು, ಅದಕ್ಕೋಸ್ಕರ. ಸೊ ಫಸ್ಟು ಯೂನಿಫಾರ್ಮ್ ಹಾಕ್ಬಿಟ್ಟು ರೆಡಿ ಮಾಡಿದೆ. ಸೊ ಆಮೇಲೆ ಬೆಲ್ಟ್ ಹಾಕಿ ಟೈಯನ್ನು ಹಾಕಿದೆ. ಈ ಥರ ನೀಟಾಗಿ ಹಾಕ್ಬಿಟ್ಟು ಆಮೇಲೆ ತಲೆಯನ್ನು ಬಾಚಿದೆ. ಹಣೆಗೆ ಸಿಂಪಲ್ಲಾಗಿ ಐನರಿಂದ ಬರೆದೆ. ಸೊ ಆಮೇಲೆ ಚಿತ್ರಾನ್ನಕ್ಕೆ ಗೊಜ್ಜಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಬಾಳೆಹಣ್ಣು ಇಟ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ರೈಸ್ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಎಣ್ಣೆ ಕಾಯ್ತು, ಮತ್ತು ಕಡಲೆಬೇಳೆ ಕಡಲೆ ಬೀಜನ ಎಣ್ಣೆಲಿ ಕರ್ಕೋತಾ ಇದ್ದೀನಿ. ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ರೋಸ್ಟ್ ಮಾಡಿದ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿದೆ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದೆ. ಸೊ ನಿಂಬೆಹಣ್ಣನ್ನು ಕಟ್ ಮಾಡಿ ಹುಳಿಯನ್ನು ಸೇರಿಸ್ಕೊಂಡೆ. ಗೊಜ್ಜಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು. ಚಿತ್ರಾನ್ನ ರೆಡಿ ಆಯಿತು. ನನ್ನ ಮಗಳು ರೆಡಿಯಾಗಿ ನಿಂತಿತ್ತು. ಆಮೇಲೆ ಕಳಿಸ್ಬಿಟ್ಟಾದ್ಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ. ಟೇಸ್ಟಿಯಾಗಿತ್ತು. ಸೊ ಆಮೇಲೆ ಸ್ವಲ್ಪ ಪಾತ್ರೆ ತೊಳೆದು ಇಟ್ಟು ತೊಳೆದು ಇಟ್ಬಿಟ್ಟು ಇಲ್ಲಿ ಜೋಡಿಸ್ತಾ ಇದ್ದೀನಿ. ನೀಟಾಗಿ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆ ಸ್ಟ್ಯಾಂಡಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಸೊ ಆಮೇಲೆ ಸ್ವಲ್ಪ ಬಟ್ಟೆ ಇತ್ತು, ನೆನೆಸಿಟ್ಟೆ. ಮಗು ಮಲ್ಕೊಂಡಿದೆ ಅಂದ್ಬಿಟ್ಟು ಅಷ್ಟೊತ್ತು ತೊಳೆಯೋಣ ಅಂದ್ಬಿಟ್ಟು, ಆದರೆ ಜಲ್ದಿ ಎದ್ಬಿಡ್ತು ಮಗು. ಅದಕ್ಕೆ ಮಗು ಎದ್ದ ತಕ್ಷಣ ಸರಿಗೆ ರೆಡಿ ಮಾಡಿದೆ. ಸರಿ ರೆಡಿ ಮಾಡಿಬಿಟ್ಟು ಇಲ್ಲಿ ಬಿಸಿನನ್ನ ಕಾಯಿಸಿಟ್ಕೊಂಡೆ ಬಾಯಿ ಒರ್ಸೋಕ್ಕೆ, ಮಗು ಕುಡಿಯೋಕ್ಕೆ. ಸೊ ತಿನ್ಸೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಪಾಪುಗೆ ಸರಿ ಬಟ್ಲು ಆಗಿ ಇಡಬಾರ್ದು ಅಂತ ನೀರು ಹಾಕ್ತೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.